ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮೋಹಕ ತಾರೆ ರಮ್ಯಾ ಅವರ ವಿಚಾರ ಮತ್ತೆ ನ್ಯೂಸ್ ಅಂತಂದ್ರೆ ಅಭಿಮಾನಿಗಳ ಕಿವಿ ನೆಟ್ಟಗಾಗ್ಬಿಡತ್ತೆ ಒಂದು ಕ್ಷಣ. ಯಾಕೆ ಅಂತಂದ್ರೆ ಯಾವ ಸಿನಿಮಾವನ್ನ ತೆಗಿತಾ ಇದ್ದಾರೆ, ಯಾಕೆ ಚರ್ಚೆ ಆಗ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ಅವರು ಸುದ್ದಿ ಆಗ್ತಾ ಇರುವಂತ ವಿಷಯವೇ ಬೇರೆ. ಹಾಸ್ಟೆಲ್ ಹುಡುಗರ ಜೊತೆಗೆ 2023ರಲ್ಲಿ ಕಿರಿಕ್ ಮಾಡ್ಕೊಂಡಿದ್ದಂತಹ ನಟಿ ಕೋರ್ಟ್ ಮೆಟ್ಟಿಲೇರಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗಿರುವಂತಹ ಕುರಿತಾಗಿ 1 ಕೋಟಿ ರೂಪಾಯಿ ಪರಿಹಾರವನ್ನ ಇಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹಾಗಾದ್ರೆ ಈ ಕೇಸ್ ವಿಚಾರಣೆ ಯಾವ ರೀತಿಯಾಗಿ ನಡೀತು, ಮತ್ತೆ ಇವತ್ತು ಏನೇನೆಲ್ಲ ಅಪ್ಡೇಟ್ ಆಯ್ತು, ಮತ್ತೆ ಈ ಕೇಸ್ ಹಿನ್ನೆಲೆ ಏನು, ಏನೇನಾಯ್ತು, ಹಾಸ್ಟೆಲ್ ಹುಡುಗರ ಮೇಲೆ ನಟಿ ಕೇಸ್ ಹಾಕಿದ್ಯಾಕೆ, ಏನೇನಾಯ್ತು ಬನ್ನಿ ನೋಡ್ಕೊಂಡ್ ಬರೋಣ. ಹಾಸ್ಟೆಲ್ ಹುಡುಗರು ಸಿನಿಮಾದ ಆ ಒಂದು ಟ್ರೇಲರ್ ಆಗಿರ್ಬೋದು, ಸಾಕಷ್ಟು ರೀತಿಯಾದಂತ ಸುದ್ದಿ ಅಂತೂ ಮಾಡ್ತು. ಅದಕ್ಕಿಂತ ಮುಂಚೆ ಅಂತಂದ್ರೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಇರುವಂತಹ ಸಂದರ್ಭದಲ್ಲಿ ಈ ಹಾಸ್ಟೆಲ್ ಹುಡುಗರು ಸಿನಿಮಾ ತಂಡ ಪೋಸ್ಟರ್ ಅನ್ನ ಅವರಿಂದಲೇ ಅದನ್ನ ರಿಲೀಸ್ ಮಾಡಿದ್ರು. ಸೊ ಪುನೀತ್ ರಾಜ್ಕುಮಾರ್ ಅವರು ಆ ಪೋಸ್ಟರ್ ಅನ್ನ ರಿಲೀಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು ಸಾಕಷ್ಟು ಹಿಟ್ ಅನ್ನ ಪಡೆದುಕೊಂಡಿತ್ತು. ತದನಂತರ ಟ್ರೇಲರ್ ರಿಲೀಸ್ ಆದ ಮೇಲೆ ಅಲ್ಲಿ ರಮ್ಯಾ ಇರುವವರ ಕಾರಣಕ್ಕಾಗಿಯೂ ಕೂಡ ಸಾಕಷ್ಟು ಸದ್ದು ಸುದ್ದಿ ಮಾಡ್ತು ಅಂತ ಹೇಳ್ಬೋದು. ಸೊ ಹೀಗಾಗಿ ನಿರೀಕ್ಷೆಗಳು ಹೆಚ್ಚಾದ್ವು. ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಕಾಣ್ಬೋದು ಅಂತ ಹೇಳಿ ಹಾಸ್ಟೆಲ್ ಹುಡುಗರ ಸಿನಿಮಾ ಮೇಲೆ ನಟಿ ರಮ್ಯಾ ಅವರು ಕೇಸ್ ಹಾಕಿದ್ಯಾಕೆ, ಬನ್ನಿ ಎಲ್ಲ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಭಿಮಾನಿಗಳು ರಮ್ಯಾ ಅವರು ಸಿನಿಮಾಗಳನ್ನ ಮಾಡ್ತಾ ಇಲ್ಲ, ಅವರು ಸಿನಿಮಾಗೆ ಬರಬೇಕು, ಸಿನಿಮಾ ಮಾಡ್ಬೇಕು, ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಾದಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ಸಿನಿಮಾ ಮಾಡ್ತಾರೆ ಅಂತ ಹೇಳಿ ಗೋಗರಿತಾ ಇದ್ರು. ಆದ್ರೆ ಈ ಹಾಸ್ಟೆಲ್ ಹುಡುಗರು ಸಿನಿಮಾ ಅಂತ ಹೇಳಿ ನೀವು ಕೇಳಿರ್ಬೋದು, ನೋಡಿರ್ತೀರಾ ಕೂಡ. ಟ್ರೇಲರ್ ಬಿಡುಗಡೆ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ಅಂತ ಅಂದ್ರೆ ರಮ್ಯಾ ಅವರು ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕ್ಯಾರೆಕ್ಟರ್ ಇರಬಹುದು, ಅವರ ಒಂದು ಆ ಸಿನಿಮಾದಲ್ಲಿ ಅವರು ಎಷ್ಟು ಡ್ಯೂರೇಷನ್ ಕಾಣಿಸ್ಕೊಳ್ತಾರೆ, ಗೆಸ್ಟ್ ಲೆಕ್ಚರ್ ಅಂತ ಹೇಳಿದ್ರು ಅಥವಾ ಗೆಸ್ಟ್ ಅಪಿಯರೆನ್ಸ್ ಅಂತಾನೂ ಕೂಡ ಹೇಳಿದ್ರು. ಸೊ ಒಂದು ರೀತಿ ಆ ಟ್ರೈಲರ್ ನಿಂದ ಆ ಸಿನಿಮಾ ಸಾಕಷ್ಟು ರೀತಿಯಾದ ಕಮರ್ಷಿಯಲ್ ಆಗಿ ಹಿಟ್ ಆಯ್ತು. ಯಾಕೆಂತಂದ್ರೆ ಹಲ್ಚಲ್ ಎಬ್ಬಿಸ್ತು ಅಂತಾನು ಹೇಳ್ಬೋದು. ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅನ್ನೋ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದ್ದು. ಯಾಕಂತಂದ್ರೆ 7 ವರ್ಷಗಳ ನಂತರ ನಟಿ ರಮ್ಯಾ ಅವರು ಹಾಸ್ಟೆಲ್ ಹುಡುಗರ ಸಿನಿಮಾದ ಆ ಟ್ರೇಲರ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಬಹುತೇಕವಾಗಿ ನಟಿ ರಮ್ಯಾ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅಂತಂದ್ರೆ ಇಷ್ಟು ದಿನಗಳ ಕಾಲ ಅಭಿಮಾನಿಗಳು ಏನ್ ವೇಟ್ ಮಾಡ್ತಾ ಇದ್ರಲ್ಲ, ಅವ್ರಿಗೊಂದು ಹಬ್ಬದ ವಾತಾವರಣ, ಒಂದು ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ರಮ್ಯಾ ಅವರು ಸಿನಿಮಾ ಮಾಡ್ತಾರೆ ಅಂತ ಹೇಳಿ ಖುಷಿ ಪಟ್ರು. ಆದ್ರೆ ಅದರ ನೆಕ್ಸ್ಟ್ ಅಂತಂದ್ರೆ ಇನ್ನೇನು ಸಿನಿಮಾ ಬಿಡುಗಡೆ ಆಗಬೇಕು, ಆ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಈ ಹಾಸ್ಟೆಲ್ ಹುಡುಗರು ಸಿನಿಮಾದ ವಿರುದ್ಧ ಅವರು ದಂಗೆ ಹೇಳ್ತಾರೆ, ಕಿರಿಕ್ ಮಾಡ್ಕೊಳ್ತಾರೆ. ಏನು ಅಂತಂದ್ರೆ ಆ ಸಿನಿಮಾದಲ್ಲಿ ಬಳಕೆ ಆಗಿರುವಂತ ನನ್ನ ವಿಡಿಯೋಗಳು, ನನ್ನ ಫೋಟೋಸ್ಗಳು ಏನೇನೆಲ್ಲ ಇದೆ ಅಲ್ಲ, ಆ ಫೋಟೋಸ್ಗಳು, ವಿಡಿಯೋಸ್ಗಳು ಎಲ್ಲವನ್ನು ಡಿಲೀಟ್ ಮಾಡಬೇಕು. ನೀವು ಸಿನಿಮಾ ಬೇಕಾದ್ರೆ ಹೆಂಗಂದ್ರೆ ಹಂಗ್ ತೆರೆಗೆ ತೆಗೆದುಕೊಂಡು ಬನ್ನಿ, ನೀವು ಬಿಡುಗಡೆ ಮಾಡ್ಕೊಳ್ಳಿ. ಆದ್ರೆ ನನ್ನ ಫೋಟೋಸ್, ನನ್ನ ವಿಡಿಯೋಸ್, ನಾನು ಏನ್ ಆಕ್ಟಿಂಗ್ ಮಾಡಿದ್ದೇನೆ ಅಲ್ಲ ಯಾವ್ದು ಬರಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಅವರು ನಕಾರ ಎತ್ತು ಬಿಡ್ತಾರೆ. ಸೊ ಆಗ ರಮ್ಯಾ ಅವರ ವಿರುದ್ಧವಾಗಿ ಆ ಸಿನಿಮಾ ತಂಡವು ಕೂಡ ಒಂದ್ ಸ್ವಲ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತು. ಯಾಕೆ ಅಂತಂದ್ರೆ ಇವರು ಆ ಸಿನಿಮಾವನ್ನ ಮಾಡುವಂತಹ ಸಂದರ್ಭದಲ್ಲಿ ಏನ್ ಅಗ್ರಿಮೆಂಟ್ ಇತ್ತಲ್ಲ, ಆ ಅಗ್ರಿಮೆಂಟ್ ಗೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಅವರ ಅನುಮತಿಯನ್ನ ತೆಗೆದುಕೊಂಡೇ ಈ ಸಿನಿಮಾವನ್ನ ಮಾಡಿದ್ದೇವೆ ಅಂತ ಹೇಳಿ ಈ ಹಾಸ್ಟೆಲ್ ಹುಡುಗರು ಸಿನಿಮಾದ ಅದರಲ್ಲಿ ಯಾರೆಲ್ಲ ನಟನೆ ಮಾಡಿದಾರಲ್ಲ ಅವರಾಗಿರ್ಬೋದು, ಮತ್ತೆ ಆ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ನಟಿ ರಮ್ಯಾ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದು ಇಲ್ಲಿಗೆ ತಣ್ಣಗಾಗ್ಲಿಲ್ಲ, ಇದು ಕೋರ್ಟ್ ಮೆಟ್ಟಿಲ ಏರುವ ಹಂತಕ್ಕೂ ಕೂಡ ಹೋಯ್ತು. ನಟಿ ರಮ್ಯಾ ಅವರು ಈ ಹಾಸ್ಟೆಲ್ ಹುಡುಗರು ಸಿನಿಮಾದ ಮೇಲೆ ಒಂದು ಕೇಸನ್ನ ದಾಖಲು ಮಾಡ್ತಾರೆ. ಜೊತೆಗೆ ಒಂದು ವೇಳೆ ಅದರಲ್ಲಿರುವಂತಹ ವಿಡಿಯೋಸ್, ಫೋಟೋಸ್ ಏನಾದ್ರೂ ಡಿಲೀಟ್ ಆಗ್ಲಿಲ್ಲ ಅಂತ ಅಂದ್ರೆ 1 ಕೋಟಿ ರೂಪಾಯಿ ನೀವು ನನಗೆ ಪರಿಹಾರ ಧನವನ್ನ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿತಾರೆ. ನಂತರ ಆ ಒಂದು ಕೇಸ್ ಕೋರ್ಟ್ ಮೆಟ್ಟಿಲೇರಿತ್ತು. ಆದ್ರೆ ಅವಾಗ ಸರಿಯಾದ ರೀತಿಯಾದಂತಹ ಸಾಕ್ಷಿಗಳು ಸಿಗದೇ ಇರೋ ಕಾರಣಕ್ಕಾಗಿ ನಟಿ ರಮ್ಯಾ ಅವರು ಏನ್ ಕೇಸನ್ನ ಹಾಕಿದ್ರಲ್ಲ, ಸೊ ಅದನ್ನ ವಿಚಾರಣೆಯನ್ನ ಮುಂದೂಡಲಾಗುವುದು, ವಿಚಾರಣೆಯನ್ನ ಮುಂದೊಂದು ದಿನ ನಡೆಸಲಾಗುವುದು ಅಂತ ಹೇಳಿ ಮುಂದೂಡಿಕೆಯನ್ನ ಮಾಡಿತ್ತು. ಬಟ್ ಈಗ ಸಾಕ್ಷಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಸರಿಯಾಗಿ ಸೊ ಅಲ್ಲಿವರೆಗೂ ಈ ಸಿನಿಮಾನ ತಡೆ ಹಿಡಿಯೋದು ಬೇಡ, ಸಿನಿಮಾ ರಿಲೀಸ್ ಆಗ್ಲಿ ಅಂತ ಹೇಳಿ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ತದನಂತರ ಈಗ ವಿಚಾರಣೆಯನ್ನ ಜನವರಿ 7ನೇ ತಾರೀಕಿಗೆ ಇಟ್ಟಿರೋ ಕಾರಣಕ್ಕಾಗಿ ನಟಿ ರಮ್ಯಾ ಅವರು ಸಾಕ್ಷಿ ಸಮೇತವಾಗಿ, ಅಂತಂದ್ರೆ ಹಾಸ್ಟೆಲ್ ಹುಡುಗರು ಆ ಸಿನಿಮಾದ ಕುರಿತಾಗಿ ಇವ್ರ ಹತ್ರ ಏನೆಲ್ಲ ಸಾಕ್ಷಿಗಳಿದೆ ನೋಡಿ, ಆ ಸಾಕ್ಷಿಗಳ ಸಮೇತವಾಗಿ ಇವತ್ತು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಇದ್ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ರಮ್ಯಾ ಅವರು ಕೋರ್ಟ್ ಮುಂದೆ ಬರ್ತಾರೆ, ಕೋರ್ಟ್ ಮುಂದೆ ಹಾಜರಾಗ್ತಾರೆ ಅಂತ ಹೇಳಿ ದಿಢೀರ್ ಅಂತ ಹೇಳಿ ಇದೊಂದು ಸುದ್ದಿ ಆಯಿತು. ತದನಂತರ ಅಲ್ಲಿ ರಮ್ಯಾ ಅವರು ಮಾತ್ರ ಕಾಣಿಸ್ಕೊಂಡಿದ್ದಾರೆ. ಬಟ್ ಅಲ್ಲಿ ಆ ಸಿನಿಮಾ ತಂಡ ಅಂತಂದ್ರೆ ಹಾಸ್ಟೆಲ್ ಹುಡುಗರು ಸಿನಿಮಾದ
ಚಿತ್ರದ ತಂಡ ಯಾರು ಕೂಡ ಅಲ್ಲಿ ಬಂದಿರಲಿಲ್ಲ. ನಿರ್ಮಾಪಕರು ಆಗಿರ್ಬೋದು, ನಿರ್ದೇಶಕರು ಮತ್ತೆ ಆ ಸಿನಿಮಾದಲ್ಲಿ ನಟನೆ ಮಾಡಿರುವಂತ ಹಾಸ್ಟೆಲ್ ಹುಡುಗರು ಆಗಿರ್ಬೋದು, ಯಾರು ಕೂಡ ಬಂದಿರಲಿಲ್ಲ. ಬಟ್ ರಮ್ಯಾ ಮಾತ್ರ ಕಾಣಿಸ್ಕೊಂಡಿದ್ರು. ಬಟ್ ಏನು ಅಂತಂದ್ರೆ ಅವ್ರು ಏನ್ ಸಾಕ್ಷಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ಕೋರ್ಟ್ ನಲ್ಲಿ ನಡೆದಿರುವಂತಹ ವಿಚಾರಣೆ ಆಗಿರೋ ಕಾರಣಕ್ಕಾಗಿ ಅದ್ಯಾವುದು ಕೂಡ ಅಷ್ಟಾಗಿ ಬಹಿರಂಗ ಆಗಿರೋದಿಲ್ಲ. ಮುಂದೆ ಏನಾಗುತ್ತೆ ಅಂತಂದ್ರೆ, ಒಂದು ವೇಳೆ ಈ ರಮ್ಯಾ ಅವರು ತಂದುಕೊಟ್ಟಿರುವಂತಹ ಸಾಕ್ಷಿಗಳು ಏನಾದ್ರೂ ಸರಿಯಾಗಿ ಇತ್ತು ಅಂತಂದ್ರೆ, ಅಂದ್ರೆ ಆ ರಮ್ಯಾ ಅವರ ಅನುಮತಿ ಇಲ್ಲದೆಯೇ ಅವ್ರು ಏನಾದ್ರೂ ವಿಡಿಯೋಸ್ ಆಗಿರ್ಬೋದು ಮತ್ತೆ ಫೋಟೋಸ್ ಅದನ್ನೆಲ್ಲ ಎಡಿಟ್ ಮಾಡಿರೋದಾಗಿರ್ಬೋದು ಮತ್ತೆ ಬಳಕೆ ಮಾಡಿರೋದು ಅದೇ ಆಗಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೋರ್ಟ್ ಒಂದು ಇದನ್ನ ಕೊಡುತ್ತೆ. ಅಂದ್ರೆ ಆ ಸಿನಿಮಾದಲ್ಲಿ ಇರುವಂತಹ ಫುಟೇಜ್ ನೆಲ್ಲವನ್ನು ಕೂಡ ರಿಮೂವ್ ಮಾಡ್ಬೇಕು ಅನ್ನೋ ಒಂದು ಆಜ್ಞೆ ಬಂದ್ರು ಬರ್ಬೋದು. ಒಂದು ವೇಳೆ ಸಾಕ್ಷಿಗಳು ಸರಿಯಾಗಿ ಇಲ್ಲ ಅಂತಂದ್ರೆ ರಮ್ಯಾ ಅವರು ಹಾಕಿರುವಂತಹ ಕೇಸ್ ಉಲ್ಟಾ ಹೊಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ. ಈಗ ನಿಮಗೆ ಕಾಡುವಂತ ಪ್ರಶ್ನೆ ಏನಾಗಿರತ್ತ ಅಂತಂದ್ರೆ, ರಮ್ಯಾ ಅವರ ಅನುಮತಿ ಇಲ್ಲದೆ ಆ ವಿಡಿಯೋ ಮತ್ತೆ ಫೋಟೋಗಳನ್ನ ಹೆಂಗ್ ಬಳಕೆ ಮಾಡ್ಲಾಗುತ್ತೆ? ನೀವು ಗಮನಿಸಿರ್ಬೋದು, ಆ ಸಿನಿಮಾವನ್ನ ಒಂದು ಕಾಲೇಜ್ ಇರುತ್ತೆ, ಆ ಹಾಸ್ಟೆಲ್ ಹುಡುಗರು ಅಲ್ಲಿ ಇರ್ತಾರೆ. ಆ ನಂತರ ಇಲ್ಲಿ ರಮ್ಯಾ ಅವರು ಒಂದು ಗೆಸ್ಟ್ ಲೆಕ್ಚರ್ ಆಗಿ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ತುಂಬಾ ಬೋಲ್ಡ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ. ಅಂದ್ರೆ ರೆಡ್ ಸಾರಿ ಮತ್ತೆ ಬ್ಲಾಕ್ ಬ್ಲೌಸ್ ಅಲ್ಲಿ ಅವರು ತುಂಬಾ ಹಾಟ್ ಆಗಿ ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ, ಮತ್ತೆ ಅದನ್ನ ಎಡಿಟ್ ಮಾಡಿರೋದು ಕೂಡ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಟ್ ಆಗಿ ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ ಇಲ್ಲಿ ರಮ್ಯಾ ಅವರು ಅದನ್ನ ಇಷ್ಟ ಪಡ್ಲಿಲ್ಲ ಅಂತ ಕಾಣಿಸುತ್ತೆ. ಸೊ ಇದು ನನ್ನ ಕರಿಯರ್ಗೆ ಡ್ಯಾಮೇಜ್ ಮಾಡುವಂತದ್ದಿದೆ, ಮತ್ತೆ ನನ್ನ ಅಭಿಮಾನಿಗಳು ಅವ್ರೊಂಥರ ಫೀಲ್ ಬೇರೆನೆ ಮಾಡ್ಕೊಂತಾರೆ, ಬೇಜಾರಾಗ್ಬೋದು. ಸೊ ಈ ನಿಟ್ಟಿನಲ್ಲಿ ಅಂದ್ರೆ ಅದು ಆಫ್ಟರ್ ಎಡಿಟ್ ಆದ ನಂತರ ಅವ್ರಿಗೆ ಬೇಜಾರ ಆಯ್ತು ಅನ್ನೋ ಕಾಣಿಸುತ್ತೆ. ಹಾಗಾಗಿ ಮನಸ್ಸು ಬದಲಿಸಿ ಅವರು, ನೀವು ಏನು ವಿಡಿಯೋಗಳನ್ನ ಮಾಡಿದ್ದೀರಿ, ಏನ್ ನೀವು ಫೋಟೋಸ್ ಎಲ್ಲ ಇದೆ ಅಲ್ಲ, ಇದ್ಯಾವುದನ್ನು ಕೂಡ ನೀವು ಶೇರ್ ಮಾಡಕ್ ಹೋಗ್ಬೇಡಿ, ಮತ್ತೆ ಸಿನಿಮಾದಲ್ಲೂ ಕೂಡ ಅದನ್ನ ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಡಿ, ತೆಗೆದು ಬಿಡಿ ಅಂತ ಹೇಳಿ ಸಿನಿಮಾ ತಂಡಕ್ಕೆ ಹೇಳ್ತಾರೆ. ಸಿನಿಮಾ ತಂಡ ಯಾಕೆ ಕೇಳುತ್ತೆ ಹೇಳಿ? ಅಷ್ಟು ಚೆನ್ನಾಗಿ ಅವರೆಲ್ಲ ವಿಡಿಯೋಗಳನ್ನ ಮಾಡಿರ್ತಾರೆ, ಮತ್ತೆ ಸಿನಿಮಾವನ್ನ ಶೂಟಿಂಗ್ ಎಲ್ಲ ಮಾಡಿರ್ತಾರೆ. ಇದಕ್ಕಿದ್ದ ಹಾಗೆ ತೆಗೆದು ಬಿಡಿ ಅಂತಂದ್ರೆ, ಅದ್ರ ಜೊತೆಗೆ ಇವತ್ತು ಆ ಸಿನಿಮಾ ಒಂದ್ ಸ್ವಲ್ಪ ಸದ್ದು ಮಾಡ್ತು ಅಂತಂದ್ರೆ ಅಲ್ಲಿ ರಮ್ಯಾ ಅವರು ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ನೀವು ರಮ್ಯಾ ಅವರ ಫುಟೇಜ್ ತೆಗೆದು ಬಿಡಿ ಅಂತಂದಾಗ ಸಿನಿಮಾ ತಂಡಕ್ಕೂ ಕೂಡ ಒಂದ್ ಸ್ವಲ್ಪ ಕೊಂಚ ಬೇಸರ ಆಯ್ತು, ಮತ್ತೆ ಅವರಿಗೆ ನಷ್ಟ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಿದ್ವು. ಸೊ ಹೀಗಾಗಿ ರಮ್ಯಾ ಅವರು ಹೇಳಿದ ಮಾತನ್ನ ಅವರು ಅಲ್ಲಗಳೆದು ಆ ಸಿನಿಮಾವನ್ನ ರಿಲೀಸ್ ಕೂಡ ಮಾಡಿದ್ರು. ಇವತ್ತು ಕೋರ್ಟ್ ವಿಚಾರಣೆ ಇತ್ತು. ಸೊ ಕೋರ್ಟ್ ವಿಚಾರಣೆಗೆ ಸಿನಿಮಾ ತಂಡ ಬಂದಿಲ್ಲ, ರಮ್ಯಾ ಅವರು ಮಾತ್ರ ಬಂದಿದ್ದಾರೆ. ನೋಡೋಣ ಇದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ರಮ್ಯಾ ಅವರ ಕೇಸ್ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಮುಂದೆ ಏನಾಗುತ್ತೆ ಅನ್ನೋ ಅಪ್ಡೇಟ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.